ವೆಲ್ಕಮ್ ಟು ಪಿಕ್ಚರ್ ಟಾಕೀಸ್. ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಈ ಮಂತ್ನ ಬ್ಲಾಕ್ ಬಸ್ಟರ್ಸ್ ಮಂತ್ ಅಂತ ಕರಿಬಹುದು. ಯಾಕಂದ್ರೆ ಥಿಯೇಟರ್ ಅಲ್ಲಿ ಬ್ಲಾಕ್ ಬಸ್ಟರ್ ಆದ ಕೆಲವು ಸಿನಿಮಾಗಳು OTTಗೆ ಬರ್ತಿವೆ. ಅವುಗಳಲ್ಲಿ ಕನ್ನಡದ ಬ್ಲಾಕ್ ಬಸ್ಟರ್ ಹಿಟ್ ಸೂ ಫ್ರಮ್ ಸೋ ಕೂಡ ಇದೆ. ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಅಲ್ಲಿ OTTಗೆ ಬರ್ತಿರೋ ಸಿನಿಮಾಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀವಿ. ಡೀಟೇಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೂ ಫ್ರಮ್ ಸೋ ಜುಲೈ 25 ಕರ್ನಾಟಕದಲ್ಲಿ ರಿಲೀಸ್ ಆಗಿತ್ತು. ಸಿನಿಮಾದಲ್ಲಿ ನಟಿಸಿ ಪ್ರೊಡ್ಯೂಸ್ ಕೂಡ ಮಾಡಿರೋ ರಾಜ್ ಬಿ ಶೆಟ್ಟಿ ಅವರು ಸಿನಿಮಾನ ಡೈರೆಕ್ಟ್ ಆಗಿ ಜನಗಳ ಮುಂದೆ ತಗೊಂಡ್ ಬಂದ್ರು. ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋಗಳನ್ನ ಮಾಡಿ ಅಲ್ಲಿ ಜನಗಳು ಏನ್ ಹೇಳಿದ್ರು, ಸಿನಿಮಾ ನೋಡಿ ಜನ ಹೇಗ್ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ತೋರಿಸಿ ಸಿನಿಮಾದ ಮಾರ್ಕೆಟಿಂಗ್ ನ ವಿಭಿನ್ನವಾಗಿ ಮಾಡಿದ್ರು. ಸಿನಿಮಾ ಹೇಗಿದೆ, ಜನ ಹೇಗೆ ಆ ಸಿನಿಮಾನ ಸ್ವೀಕರಿಸಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಕನ್ನಡದಲ್ಲಿ ಈ ಸಿನಿಮಾಗೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಅದನ್ನ ಮಲಯಾಳಂ ಮತ್ತು ತೆಲುಗು ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡಿದ್ರು. ಅಲ್ಲೂ ಕೂಡ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಿನಿಮಾ ರಿಲೀಸ್ ಆಗಿ 45 ಡೇಸ್ ಆಗಿದೆ. ಈಗಲೂ ಥಿಯೇಟರ್ ಅಲ್ಲಿ ಹೌಸ್ಫುಲ್ ಶೋಸ್ ನಡೀತಿವೆ. ಆದ್ರೂ ಸಿನಿಮಾ ತಂಡ ಈ ಬ್ಲಾಕ್ ಬಸ್ಟರ್ ಸಿನಿಮಾನ OTTಗೆ ತರ್ತಿದೆ. ಹೌದು, ಸೂ ಫ್ರಮ್ ಸೋ ಸಿನಿಮಾ ಇದೆ ಸೆಪ್ಟೆಂಬರ್ 9ಕ್ಕೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಸ್ಟ್ರೀಮ್ ಆಗತ್ತೆ. ಸೆಪ್ಟೆಂಬರ್ 5ಕ್ಕೆ ಸಿನಿಮಾ OTTಗೆ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು. ಆದ್ರೆ ಈಗ ಸೆಪ್ಟೆಂಬರ್ 9ಕ್ಕೆ ಪೋಸ್ಟ್ಪೋನ್ ಆಯ್ತು. ನೀವೇನಾದ್ರೂ ಥಿಯೇಟರ್ ಅಲ್ಲಿ ಸೂ ಫ್ರಮ್ ಸೋ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಸೆಪ್ಟೆಂಬರ್ 9ರಿಂದ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಈ ಸಿನಿಮಾನ ಮನೇಲೆ ಕೂತು ನೋಡಬಹುದು. JP ತುಮಿನಾಡ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿ ಒಂದು ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜುಲೈ 18, 2025 ರಿಲೀಸ್ ಆಗಿದ್ದ ಯುವರಾಜ್ ಕುಮಾರ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದ ಯಕ್ಕ ಸಿನಿಮಾ ಕೂಡ OTTಗೆ ಬಂದಿದೆ. ರೋಹಿತ್ ಪದಕಿ ಅವರು ಯಕ್ಕ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಸಂಜನಾ ಆನಂದ್ ಹೀರೋಯಿನ್ ಆಗಿ ಯಕ್ಕ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಹಾಡು ಎಲ್ಲಾ ಕಡೆ ವೈರಲ್ ಆಗಿತ್ತು. ಯಕ್ಕ ಸಿನಿಮಾದ ಟ್ರೈಲರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾವನ್ನ ನೆನಪು ಮಾಡಿತ್ತು. ಜಾಕಿ ತರಾನೇ ಇದೆ ಅಂತ ಅನ್ಸಿತ್ತು ಕೂಡ. ಮಗ ಒಳ್ಳೆ ರೀತಿ ಬದುಕಬೇಕು ಅಂತ ಆಸೆ ಪಡೋ ತಾಯಿ, ಅದೇ ಮಗ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿ ಏನೇನಾಗತ್ತೆ ಅನ್ನೋದು ಸಿನಿಮಾ ಕಥೆ. ರೋಹಿತ್ ಪದಕಿ ತಾಯಿ ಮಗನ ನಡುವಿನ ಸೆಂಟಿಮೆಂಟ್ ಇಟ್ಕೊಂಡು ಗೆದ್ದಿದ್ರು. ಹಳ್ಳಿಯಲ್ಲಿ ಅಮಾಯಕ ಆಗಿದ್ದ ಹುಡುಗ ಬೆಂಗಳೂರಲ್ಲಿ ರೌಡಿ ಆಗ್ತಾನೆ. ಅದು ಯಾಕೆ, ಹೇಗೆ ಅನ್ನೋದನ್ನ ತಿಳ್ಕೊಳಕ್ಕೆ ನೀವು ಯಕ್ಕ ಸಿನಿಮಾ ನೋಡಬೇಕು. ಥಿಯೇಟರ್ ಅಲ್ಲಿ ನೀವು ಈ ಸಿನಿಮಾ ಮಿಸ್ ಮಾಡ್ಕೊಂಡಿದ್ರೆ ಈಗ ಈ ಸಿನಿಮಾ ZEE5 ಅಲ್ಲಿ ರಿಲೀಸ್ ಆಗ್ತಿದೆ. ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ 12ರಿಂದ ಯಕ್ಕ ಸಿನಿಮಾ ZEE5 ಅಲ್ಲಿ ಸ್ಟ್ರೀಮ್ ಆಗತ್ತೆ. ಸಿನಿಮಾ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡದ ಮತ್ತೊಂದು ಒಳ್ಳೆ ಸಿನಿಮಾ ಈಗ OTTಗೆ ಬಂದಿದೆ. ಆ ಸಿನಿಮಾದ ಹೆಸರು ಮಾದೇವ. ಥಿಯೇಟರ್ ಅಲ್ಲಿ ಈ ಸಿನಿಮಾಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಈ ಆಕ್ಷನ್ ಡ್ರಾಮಾ 1970s 80s ಅಲ್ಲಿ ನಡೆಯೋ ಕಥೆ. ಸಿನಿಮಾದ ಹೀರೋ ವಿನೋದ್ ಪ್ರಭಾಕರ್ ಜೈಲಲ್ಲಿ ಗಲ್ಲಿಗೆ ಏರಿಸೋ ವ್ಯಕ್ತಿ ಹ್ಯಾಂಗ್ ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನು ಯಾರ ಜೊತೆನೂ ಮಾತಾಡದೆ, ಭಾವನೆಗಳೇ ಇಲ್ಲದೆ ಮೃಗದ ರೀತಿಲಿ ಬದುಕ್ತಿರ್ತಾನೆ. ಇವನನ್ನ ಬದಲಾಯಿಸೋಕೆ ಬರೋದು ಸಿನಿಮಾದ ನಾಯಕಿ ಸೋನೆಲ್ ಮೊಂಟೆರೋ. ಮನುಷ್ಯನಾಗಿ ಬದಲಾಗೋ ಹೀರೋ ಮತ್ತೆ ರಾಕ್ಷಸನಾಗ್ತಾನೆ. ಅದು ಯಾಕೆ ಅನ್ನೋದನ್ನ ತಿಳ್ಕೊಳಕ್ಕೆ ನೀವು ಸಿನಿಮಾನೇ ನೋಡಬೇಕು. ಇವರಿಬ್ಬರ ಜೊತೆ ಶ್ರೀನಗರ ಕಿಟ್ಟಿ, ಶ್ರುತಿ, ಮಾಲಾಶ್ರೀ, ಅಚ್ಯುತ್ ಕುಮಾರ್ ಅವರು ಕೂಡ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನವೀನ್ ರೆಡ್ಡಿ ಅವರು ಈ ಸಿನಿಮಾವನ್ನ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಇದೊಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರುವಂತ ಸಿನಿಮಾ. ಥಿಯೇಟರ್ ಅಲ್ಲಿ ನೀವು ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಈಗ OTTಲಿ ನೀವು ಈ ಸಿನಿಮಾನ ನೋಡಬಹುದು. ಮಾದೇವ ಸಿನಿಮಾ ಸೆಪ್ಟೆಂಬರ್ 12ರಿಂದ ಸಿನಿ ಬಜಾರ್ ಅನ್ನೋ OTTಲಿ ರಿಲೀಸ್ ಆಗ್ತಿದೆ. ಹಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಮತ್ತೊಂದು ಕನ್ನಡದ ಸಿನಿಮಾ OTTಗೆ ಬಂದಿದೆ. ಅದು ಯಾವ ಸಿನಿಮಾ ಅಂದ್ರೆ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು PA ಪ್ರೊಡಕ್ಷನ್ಸ್ ಬ್ಯಾನರ್ ನಲ್ಲಿ ನಿರ್ಮಾಣ ಮಾಡಿದ್ದ ಕೊತ್ತಲವಾಡಿ. ಈ ಸಿನಿಮಾ ಕೂಡ ಒಂದು ಆಕ್ಷನ್ ಡ್ರಾಮಾ. ದಿಯಾ ಸಿನಿಮಾ ಖ್ಯಾತಿಯ ಪೃಥ್ವಿ ಅಂಬರ್ ಈ ಸಿನಿಮಾದ ಹೀರೋ. ಶ್ರೀರಾಜ್ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಕಾವೇರಿ ನದಿ ತೀರದಲ್ಲಿರೋ ಕೊತ್ತಲವಾಡಿ ಅನ್ನೋ ಊರು. ಆ ಊರಿನ ಜನರು ಮರಳು ಗಣಿಗಾರಿಕೆಯಲ್ಲಿ ತೊಡಗಿ ನಂತರ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ನಿರ್ದೇಶಕರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನೀವು ಈ ಸಿನಿಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಕೊತ್ತಲವಾಡಿ ಸಿನಿಮಾ ಪ್ರೈಮ್ ವಿಡಿಯೋ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಇವಿಷ್ಟು OTTಗೆ ಬಂದಿರೋ ಬರ್ಬೇಕಿರೋ ಕನ್ನಡ ಸಿನಿಮಾಗಳ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಬೇರೆ ಭಾಷೆ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ OTTಲಿ ಸ್ಟ್ರೀಮ್ ಆಗ್ತಿವೆ. ಅವು ಯಾವ್ಯಾವ ಸಿನಿಮಾ ಅಂತ ಮುಂದೆ ನೋಡೋಣ. ತಮಿಳಲ್ಲಿ ಬ್ಲಾಕ್ ಬಸ್ಟರ್ ಆಗಿರೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಕೂಡ OTTಗೆ ಬಂದಿದೆ. ಈಗಾಗಲೇ ಥಿಯೇಟರ್ ಅಲ್ಲಿ 500 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆಯಂತೆ ಈ ಸಿನಿಮಾ.
ಈ ಸಿನಿಮಾದಲ್ಲಿ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ನಟಿಸಿದ್ರು. ಜೊತೆಗೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಕೂಲಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ರಚಿತಾ ರಾಮ್ ಅವರ ಕ್ಯಾರೆಕ್ಟರ್ ಮತ್ತು ಅವರ ನಟನೆನ ಜನ ತುಂಬಾ ಇಷ್ಟಪಟ್ಟಿದ್ರು. ಕೂಲಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಹೀರೋ ಆಗಿ ನಟಿಸ್ತಿರೋ ಸಿನಿಮಾಗೆ ರಚಿತಾ ರಾಮ್ ಹೀರೋಯಿನ್ ಆಗಿ ಕಾಣಿಸ್ಕೋತಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಸಿನಿಮಾದಲ್ಲಿ ವಿಲನ್ ಆಗಿ ಕಿಂಗ್ ನಾಗಾರ್ಜುನ ಅವರು ನಟಿಸಿದ್ದಾರೆ. ಅಮೀರ್ ಖಾನ್ ಅವರ ಕ್ಯಾಮಿಯೋ ಇದೆ. ಸತ್ಯರಾಜ್ ಮತ್ತೆ ರಜನಿಕಾಂತ್ 30 ವರ್ಷಗಳ ಬಳಿಕ ಮತ್ತೆ ಒಟ್ಟಿಗೆ ಅಭಿನಯಿಸಿದ್ದಾರೆ. ಕೂಲಿ 1000 crores ಕಲೆಕ್ಷನ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಲಿಲ್ಲ. ಈಗ ಕೂಲಿ ಸಿನಿಮಾ OTTಗೆ ಬರ್ತಿದೆ. ನೀವು ಕೂಲಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಮನೇಲೆ ಕೂತು ನೀವು ಕೂಲಿ ಸಿನಿಮಾನ ನೋಡಬಹುದು. ಇದೇ ಸೆಪ್ಟೆಂಬರ್ 11ರಿಂದ ಕೂಲಿ ಸಿನಿಮಾ ಪ್ರೈಮ್ ವಿಡಿಯೋಲಿ ಸ್ಟ್ರೀಮ್ ಆಗ್ತಿದೆ. ಕೂಲಿ ಸಿನಿಮಾನ ನೀವು ಕನ್ನಡದಲ್ಲೂ ಕೂಡ ನೋಡಬಹುದು. ತೆಲುಗಿನಲ್ಲಿ ಕುತೂಹಲ ಮೂಡಿಸಿದ್ದ ಕಣ್ಣಪ್ಪ ಸಿನಿಮಾ ಕೂಡ ಈಗ OTTಗೆ ಬಂದಿದೆ. ಇದೊಂದು ಎಪಿಕ್ ಡಿವೋಷನಲ್ ಸಿನಿಮಾ. ಮುಖೇಶ್ ಕುಮಾರ್ ಸಿಂಗ್ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾಕ್ಕೆ ಹೀರೋ ವಿಷ್ಣು ಮಂಚು ಅವರೇ ಕಥೆ ಮತ್ತೆ ಚಿತ್ರಕಥೆ ಬರೆದಿದ್ದಾರೆ. ಶಿವನಿಗೆ ಕಣ್ಣಪ್ಪ ಕಣ್ಣು ಕೊಡೋ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಅದೇ ಕಥೆಯನ್ನ ಇವರು ಈ ಸಿನಿಮಾದಲ್ಲಿ ಹೇಳಿರೋದು. ಈ ಸಿನಿಮಾದಲ್ಲಿ ಮೋಹನ್ ಲಾಲ್, ಪ್ರಭಾಸ್, ಅಕ್ಷಯ್ ಕುಮಾರ್, ಕಾಜಲ್ ಅಗರ್ವಾಲ್ ಅವರ ಕ್ಯಾಮಿಯೋ ಇದೆ. ಸಿನಿಮಾದ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸುಮಾರು 80% ಅಷ್ಟು ಸಿನಿಮಾನ ನ್ಯೂಜಿಲೆಂಡ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಈ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ 45 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಆದ್ರೆ ಸಿನಿಮಾ ಬಜೆಟ್ ಮಾತ್ರ 200 ಕೋಟಿ. ಈ ಸಿನಿಮಾ ಈಗ OTTಗೆ ಬಂದಿದೆ. ನೀವೇನಾದ್ರೂ ಈ ಸಿನಿಮಾ ನೋಡಬೇಕು ಅಂದ್ರೆ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇದೇ ಸೆಪ್ಟೆಂಬರ್ 5ರಿಂದ ಪ್ರೈಮ್ ವಿಡಿಯೋಲಿ ಕಣ್ಣಪ್ಪ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಈ ಸಿನಿಮಾ ಕನ್ನಡದಲ್ಲೂ ಕೂಡ ಇದೆ. 40ರಿಂದ 50 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಹಿಂದಿ ಸಿನಿಮಾ ಒಂದು 570 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಹಾಗೆ 2025ರಲ್ಲಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಹಿಂದಿ ಸಿನಿಮಾ ಅಂತ ಕೂಡ ದಾಖಲೆ ಬರೆದಿದೆ. ಈ ಬ್ಲಾಕ್ ಬಸ್ಟರ್ ಸಿನಿಮಾ ಈಗ OTTಗೆ ಬಂದಿದೆ. ಸಿನಿಮಾ ಹೆಸರು ಸಯ್ಯಾರಾ. ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಆಶಿಕಿ ಖ್ಯಾತಿಯ ಮೋಹಿತ್ ಸೂರಿ ಅವರು. ಇದೊಂದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಡ್ರಾಮಾ. ಲವ್ ಸ್ಟೋರಿಗಳಿಗೆ ಫೇಮಸ್ ಆಗಿರೋ ಯಶ್ ರಾಜ್ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಸಿನಿಮಾದಲ್ಲಿ ಆಹಾನ್ ಪಾಂಡೆ ಮತ್ತೆ ಅನೀತ್ ಪಡ್ಡಾ ಲೀಡ್ ರೋಲ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಹಾನ್ ಪಾಂಡೆ ಬಂದು ಅನನ್ಯ ಪಾಂಡೆ ಅವರ ಕಸಿನ್ ಬ್ರದರ್. 2004ರಲ್ಲಿ ಎ ಮೊಮೆಂಟ್ ಟು ರಿಮೆಂಬರ್ ಅನ್ನೋ ಕೊರಿಯನ್ ಸಿನಿಮಾ ಒಂದು ಬಂದಿತ್ತು. ಸಯ್ಯಾರಾ ಸಿನಿಮಾ ಕೂಡ ಆ ಸಿನಿಮಾದ ಕಥೆಯನ್ನ ಹೋಲುತ್ತೆ. ಆ ಸಿನಿಮಾದಿಂದಾನೇ ಇನ್ಸ್ಪೈರ್ ಆಗಿ ಸಯ್ಯಾರಾ ಸಿನಿಮಾ ಮಾಡಿದ್ದಾರೆ ಅಂತ ಖಂಡಿತ ಹೇಳಬಹುದು. ಯಾವುದೇ ಸ್ಟಾರ್ ಇಲ್ಲದ ಸಿನಿಮಾ ಒಂದು ಬಾಲಿವುಡ್ ಬಾಕ್ಸ್ ಆಫೀಸ್ ಅಲ್ಲಿ 500 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂದ್ರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಜನ ಅಷ್ಟು ಇಷ್ಟಪಟ್ಟಿದ್ದಾರೆ ಈ ಸಿನಿಮಾನ. ಈ ಬ್ಲಾಕ್ ಬಸ್ಟರ್ ಸಿನಿಮಾನ ನೀವೇನಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡಿ. ಸಯ್ಯಾರಾ ಸಿನಿಮಾ ಈಗ OTTಗೆ ಬರ್ತಿದೆ. ಸೆಪ್ಟೆಂಬರ್ 12ರಿಂದ ಸಯ್ಯಾರಾ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸಯ್ಯಾರಾ ಸಿನಿಮಾವನ್ನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು. ಕನ್ನಡ, ಹಿಂದಿ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಬೆಂಗಾಲಿ ಭಾಷೆಗಳಲ್ಲೂ ಕೂಡ ನೀವು ಈ ಸಿನಿಮಾನ ನೋಡಬಹುದು. ರಾಜ್ಕುಮಾರ್ ರಾವ್ ಅವರು ಲೀಡ್ ರೋಲ್ ನಲ್ಲಿ ನಟಿಸಿರೋ ಮಾಲಿಕ್ ಸಿನಿಮಾ ಕೂಡ OTTಗೆ ಬಂದಿದೆ. ಮಾಲಿಕ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸೆಪ್ಟೆಂಬರ್ 5ರಿಂದ ಸ್ಟ್ರೀಮ್ ಆಗ್ತಿದೆ. ಜುಲೈ 11ಕ್ಕೆ ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ರಾಜ್ಕುಮಾರ್ ರಾವ್ ಜೊತೆ ಹೀರೋಯಿನ್ ಆಗಿ ಮಾನುಷಿ ಚಿಲ್ಲರ್ ಅವರು ನಟಿಸಿದ್ದಾರೆ. ಈ ಗ್ಯಾಂಗ್ಸ್ಟರ್ ಮೂವಿನ ಡೈರೆಕ್ಟ್ ಮಾಡಿರೋದು ಪುಲ್ಕಿತ್ ಅವರು. ಇದು ಅವರ ಮೊದಲನೇ ಸಿನಿಮಾ. ರಾಜ್ಕುಮಾರ್ ರಾವ್ ಅವರ ಇಂಟೆನ್ಸ್ ಆಕ್ಟಿಂಗ್ ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು. ನೀವೇನಾದ್ರೂ ಕ್ರೈಮ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋದಾದ್ರೆ ತಮಿಳಲ್ಲಿ ಸರೆಂಡರ್ ಅನ್ನೋ ಸಿನಿಮಾ ಬಂದಿದೆ. ಆ ಸಿನಿಮಾನ ನೋಡಬಹುದು. ಈ ಸಿನಿಮಾ ಈಗ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನೀವು 50 ಶೇಡ್ಸ್ ಆಫ್ ಗ್ರೇ, 365 ಡೇಸ್ ಆಫ್ ಲವ್ ಸಿನಿಮಾಗಳನ್ನ ಇಷ್ಟಪಡೋದಾದ್ರೆ, ನಿಮ್ಗೆ ಎರೋಟಿಕ್ ರೊಮ್ಯಾಂಟಿಕ್ ಸಿನಿಮಾಗಳು ಇಷ್ಟ ಆಗೋದಾದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸಿನಿಮಾ ಬಂದಿದೆ ಫಾಲ್ ಫಾರ್ ಮೀ ಅಂತ. ಅದನ್ನ ನೀವು ನೋಡಬಹುದು. ಇದಿಷ್ಟು ಸೆಪ್ಟೆಂಬರ್ ನ ಮೊದಲ ವಾರ ಮತ್ತೆ ಆಗಸ್ಟ್ ನಲ್ಲಿ ಬಂದಿರೋ ಸಿನಿಮಾಗಳ ಬಗ್ಗೆ ಮತ್ತು ಸೆಪ್ಟೆಂಬರ್ ನಲ್ಲಿ OTTಗೆ ಬರೋ ಸಿನಿಮಾಗಳ ಬಗ್ಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ನ ಮಾಡ್ತಿರ್ತೀವಿ. ನೀವು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.